ನಮಸ್ತೆ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ಗೆ ಸ್ವಾಗತ. ಇಂದು ನಾವು ವಿಜ್ಞಾನದ 4ನೇ ಅಧ್ಯಾಯ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಇದರ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ. ನಮ್ಮ ಸುತ್ತಮುತ್ತ ಇರುವ ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಳಿ, ಆಹಾರ, ಪುಸ್ತಕ, ಔಷಧಿ, ಹೀಗೆ ನೀವು ಯಾವುದೇ ವಸ್ತುವನ್ನು ತೆಗೆದುಕೊಂಡರೂ ಅದರಲ್ಲಿ ಕಾರ್ಬನ್ ಇರುತ್ತದೆ. ಅದು ನಿಮಗೆ ಹೇಗೆ ತಿಳಿಯುತ್ತದೆ? ಅಂದರೆ ಆ ವಸ್ತುವಿನ ಒಂದು ತುಣುಕನ್ನು ಸುಟ್ಟಾಗ ಅದು ಕಪ್ಪು ಬಣ್ಣಕ್ಕೆ ತಿರುಗಿ ಶೇಷ ಪದಾರ್ಥಗಳನ್ನು ಉಳಿಸಿದರೆ ಅದರಲ್ಲಿ ಕಾರ್ಬನ್ ಇದೆ ಎಂದು ಅರ್ಥ. ಹೀಗೆ ಎಲ್ಲ ವಸ್ತುಗಳಲ್ಲಿ ವ್ಯಾಪಕವಾಗಿರುವ ಕಾರ್ಬನ್ನ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಇಂದು ನಾವು ಧಾತುವಿನ ರೂಪದಲ್ಲಿ ಹಾಗೂ ಸಂಯೋಜಿತ ರೂಪದಲ್ಲಿ ದೊರೆಯುವ ಹಾಗೂ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವ ಕಾರ್ಬನ್ ಬಗ್ಗೆ ವಿವರವಾಗಿ ಅಧ್ಯಯನ ಮಾಡೋಣ. ನಿರ್ಜೀವ ವಸ್ತುಗಳಲ್ಲಿ ಮಾತ್ರವಲ್ಲದೆ ಎಲ್ಲ ಜೀವಿಗಳ ರಚನೆಗಳು ಕಾರ್ಬನ್ ಆಧಾರಿತವಾಗಿದೆ. ಭೂಮಿಯ ತೊಗಟೆ ಮತ್ತು ವಾತಾವರಣದಲ್ಲಿ ಕಾರ್ಬನ್ ತೀರಾ ಕಡಿಮೆ ಪ್ರಮಾಣದಲ್ಲಿದೆ. ಭೂತೊಗಟೆಯಲ್ಲಿ ಕಾರ್ಬೋನೇಟ್, ಹೈಡ್ರೋಜನ್ ಕಾರ್ಬೋನೇಟ್, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇತ್ಯಾದಿ ಖನಿಜಗಳ ರೂಪದಲ್ಲಿ ಕೇವಲ 0.02% ಮತ್ತು ವಾತಾವರಣದಲ್ಲಿ 0.03% ಕಾರ್ಬನ್ ಡೈಆಕ್ಸೈಡ್ಗಳ ರೂಪದಲ್ಲಿ ದೊರೆಯುತ್ತದೆ. ಪ್ರಕೃತಿಯಲ್ಲಿ ದೊರೆಯುವ ಪ್ರಮಾಣ ಕಡಿಮೆಯಾದರೂ ಕಾರ್ಬನ್ನ ಪ್ರಾಮುಖ್ಯತೆ ಅಪಾರವಾಗಿದೆ. ಈ ಕಾರ್ಬನ್ ಏಕೆ ಪ್ರಮುಖವಾಗಿದೆ? ಇದನ್ನು ತಿಳಿಸುವ ಅದರ ಗುಣಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಕಾರ್ಬನ್ನಲ್ಲಿ ಬಂಧ ಸಹವೇಲೆನ್ಸಿ ಬಂಧ. ಕಾರ್ಬನ್ನಿನ ಪರಮಾಣು ಸಂಖ್ಯೆ 6. ಕಾರ್ಬನ್ನಿನ ಇಲೆಕ್ಟ್ರಾನಿಕ್ ವಿನ್ಯಾಸವನ್ನು ನೋಡೋಣ. ಅದು 1s2 2s2 2p2. ಅಂದರೆ ಕಾರ್ಬನ್ನ ವೇಲೆನ್ಸಿ 2 4 ಅಥವಾ ಕಾರ್ಬನ್ ತನ್ನ ಕೊನೆಯ ಕವಚದಲ್ಲಿ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿದೆ ಮತ್ತು ಹತ್ತಿರದ ರಾಜಾನಿಲದ ವಿನ್ಯಾಸವನ್ನು ಹೊಂದಲು 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳಬೇಕು ಅಥವಾ ಪಡೆದುಕೊಳ್ಳಬೇಕು. ಇದೇನಾದರೂ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂತಾದರೆ ಅಥವಾ ಕಳೆದುಕೊಳ್ಳುವಂತಾದರೆ, ಒಂದು, ಇದು 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು C4- ಆನ್ ಅಯಾನ್ ಅನ್ನು ಉಂಟು ಮಾಡಬಹುದು. ಆದರೆ 6 ಪ್ರೋಟಾನ್ಗಳಿರುವ ಬೀಜಕೇಂದ್ರವು 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಂಡು, ಅಂದರೆ 4 ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದುಕೊಳ್ಳುವುದು ಕಷ್ಟವಾಗಬಹುದು. 2, ಇದು 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು C4+ ಕ್ಯಾಟ್ ಅಯಾನ್ ಅನ್ನು ಉಂಟು ಮಾಡಬಹುದು. ಆದರೆ ಕಾರ್ಬನ್ನಿಂದ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ. ಇದರಿಂದ ಬೀಜಕೇಂದ್ರದಲ್ಲಿ 6 ಪ್ರೋಟಾನ್ಗಳುಳ್ಳ ಕಾರ್ಬನ್ ಕ್ಯಾಟಯಾನ್ ಕೇವಲ 2 ಎಲೆಕ್ಟ್ರಾನ್ಗಳೊಂದಿಗೆ ಉಳಿಯುತ್ತದೆ. ಮೇಲೆ ತಿಳಿಸಿದ ಎರಡೂ ರೀತಿಗಳಲ್ಲಿಯೂ ಸಾಧ್ಯವಾಗದಿರುವುದರಿಂದ ಕಾರ್ಬನ್ ತನ್ನ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಬೇರೆ ಧಾತುಗಳ ಪರಮಾಣುಗಳೊಂದಿಗೆ ಹಂಚಿಕೊಂಡು ಮೇಲೆ ತಿಳಿಸಿದ ಸಮಸ್ಯೆಯಿಂದ ಹೊರಬರುತ್ತದೆ. ಕಾರ್ಬನ್ನಂತೆ ಇನ್ನೂ ಅನೇಕ ಧಾತುಗಳು ಸಹ ಇದೇ ರೀತಿ ಇಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಅಣುಗಳನ್ನು ಉಂಟು ಮಾಡುತ್ತವೆ. ಹಂಚಿಕೆಯಾಗಿರುವ ಇಲೆಕ್ಟ್ರಾನ್ಗಳ ಪರಮಾಣುಗಳ ಕೊನೆಯ ಕವಚಗಳಿಗೆ ಸೇರಿರುತ್ತವೆ ಮತ್ತು 2 ಪರಮಾಣುಗಳು ಹತ್ತಿರದ ರಾಜಾನಿಲದ ವಿನ್ಯಾಸವನ್ನು ಹೊಂದುತ್ತವೆ. ಮೊದಲನೆಯದಾಗಿ 2 ಹೈಡ್ರೋಜನ್ ಪರಮಾಣುಗಳು ಪರಸ್ಪರ ಇಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು H2 ಹೈಡ್ರೋಜನ್ ಅಣುವನ್ನು ಉಂಟು ಮಾಡುತ್ತದೆ. ಚಿತ್ರವನ್ನು ಗಮನಿಸಿ. ಇದು ಪರಸ್ಪರ ಇಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುವುದರಿಂದ ಉಂಟಾಗುವ ಬಂಧವನ್ನು ಸಹವೇಲೆನ್ಸಿಯ ಬಂಧ ಎನ್ನುತ್ತಾರೆ. ಇದು ಏಕಬಂಧ. ಎರಡನೆಯದು ಆಕ್ಸಿಜನ್ ಅಣುವಿನಲ್ಲಿ 2 ಆಕ್ಸಿಜನ್ ಪರಮಾಣುಗಳ ನಡುವೆ ದ್ವಿಬಂಧ ಏರ್ಪಡುತ್ತದೆ. ಅಮೋನಿಯಾದ ಅಣುಸೂತ್ರ NH3. ನೈಟ್ರೋಜನ್ ಅಣುವಿನಲ್ಲಿನ ಪ್ರತಿ ನೈಟ್ರೋಜನ್ ಪರಮಾಣು 3 ಎಲೆಕ್ಟ್ರಾನ್ಗಳನ್ನು ನೀಡಿ 3 ಜೊತೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತದೆ. ಇದು ಪರಮಾಣುಗಳ ನಡುವೆ ತ್ರಿಬಂಧವನ್ನು ಉಂಟು ಮಾಡುತ್ತದೆ. ಈಗ ನಾವು ಕಾರ್ಬನ್ನ ಸಂಯುಕ್ತವಾದ ಮೀಥೇನ್ ಅನ್ನು ನೋಡೋಣ. ಮೀಥೇನ್ನ ಅಣುಸೂತ್ರ CH4. ಹೈಡ್ರೋಜನ್ನ ವೇಲೆನ್ಸಿ 1. ಕಾರ್ಬನ್ನಲ್ಲಿ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳಿರುವುದರಿಂದ ಅದು ಟೆಟ್ರಾವೇಲೆಂಟ್ ಆಗಿದೆ. ರಾಜಾನಿಲದ ಇಲೆಕ್ಟ್ರಾನಿಕ್ ವಿನ್ಯಾಸ ಹೊಂದಲು ಕಾರ್ಬನ್ ಈ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಮೇಲಿನ ಚಿತ್ರದಲ್ಲಿ ತೋರಿಸಿರುವಂತೆ 4 ಹೈಡ್ರೋಜನ್ ಪರಮಾಣುಗಳೊಂದಿಗೆ ಹಂಚಿಕೊಳ್ಳುತ್ತದೆ.
ಎರಡು ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ ಜೋಡಿಕೆಗಳು ಹಂಚಿಕೆಯಿಂದ ಉಂಟಾದ ಇಂತಹ ಬಂಧಗಳನ್ನು ಸಹವೇಲೆನ್ಸಿಯ ಬಂಧಗಳು ಎನ್ನುವರು. ಸಹವೇಲೆನ್ಸಿಯ ಬಂಧದಿಂದ ಉಂಟಾದ ಅಣುವಿನೊಳಗೆ ಬಂಧಗಳು ಪ್ರಬಲವಾಗಿರುತ್ತವೆ. ಆದರೆ ಅಂತರಾಣ್ವಿಕ ಬಲವು ತುಂಬಾ ಕಡಿಮೆ ಇರುತ್ತದೆ. ಇದರಿಂದಾಗಿ ಈ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳು ಕೂಡ ಕಡಿಮೆ. ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ಗಳು ಹಂಚಿಕೆಯಾಗಿರುವುದರಿಂದ ಮತ್ತು ಯಾವುದೇ ವಿದ್ಯುದಾವೇಶಯುಕ್ತ ಕಣಗಳು ಉಂಟಾಗದಿರುವುದರಿಂದ ಸಹವೇಲೆನ್ಸಿಯ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿವೆ, ಅಂದರೆ ವಿದ್ಯುತ್ ಅವಾಹಕಗಳು. ನಂತರ ಕಾರ್ಬನ್ನ ಪರಿವರ್ತನೀಯ ಸ್ವಭಾವ. ನಾವು ಉಪಯೋಗಿಸುವ ಅನೇಕ ವಸ್ತುಗಳು ಕಾರ್ಬನ್ನಿಂದ ಮಾಡಲ್ಪಟ್ಟಿವೆ. ಕಾರ್ಬನ್ ಸಂಯುಕ್ತಗಳ ಸಂಖ್ಯೆ ಮಿಲಿಯನ್ಗಳಷ್ಟು ಎಂದರೆ ಇಷ್ಟೊಂದು ಸಂಯುಕ್ತಗಳನ್ನುಂಟು ಮಾಡುವ ಕಾರ್ಬನ್ನ ಗುಣಗಳೇನು? ಕಾರ್ಬನ್ನಲ್ಲಿರುವ ಯಾವ ಗುಣಗಳಿಂದ ಇಷ್ಟೊಂದು ಸಂಖ್ಯೆಯ ಸಂಯುಕ್ತಗಳು ಉಂಟಾಗಿವೆ ಎಂಬುದನ್ನು ನೋಡೋಣ. ಮೊದಲನೆಯದಾಗಿ, ಕಾರ್ಬನ್ನ ಸಹವೇಲೆನ್ಸಿಯ ಬಂಧದ ಸ್ವರೂಪವು ಬೃಹತ್ ಸಂಖ್ಯೆಯ ಸಂಯುಕ್ತಗಳನ್ನು ಉಂಟು ಮಾಡುವಂತೆ ಮಾಡಿದೆ. ಅದರ ಜೊತೆಗೆ ಕಾರ್ಬನ್ನಲ್ಲಿ ಇನ್ನೂ ಎರಡು ಪ್ರಮುಖ ಗುಣಗಳಿವೆ. ಅವು ಮೊದಲನೆಯದು ಕೆಟನೀಕರಣ, ಎರಡನೆಯದು ಟೆಟ್ರಾವೇಲೆನ್ಸಿ. ನಾವೀಗ ಮೊದಲನೆಯದರಿಂದ ತಿಳ್ಕೊಳ್ಳೋಣ. ಕೆಟನೀಕರಣ. ಕಾರ್ಬನ್ನ ಒಂದು ಅನನ್ಯ ಗುಣವೆಂದರೆ ಅದು ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನೇರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುತ್ತದೆ. ಕಾರ್ಬನ್ನ ಈ ಗುಣವನ್ನು ನಾವು ಕೆಟನೀಕರಣ ಅಂತ ಕರಿತೇವೆ. ಈ ಸಂಯುಕ್ತಗಳು ಕಾರ್ಬನ್ನ ನೇರ ಸರಪಳಿ, ಕವಲು ಸರಪಳಿ ಅಥವಾ ಉಂಗುರಾಕಾರದ ಜೋಡಣೆಗಳನ್ನು ಹೊಂದಿರಬಹುದು. ಇದರ ಜೊತೆಗೆ ಕಾರ್ಬನ್ ಪರಮಾಣುಗಳು ಏಕಬಂಧ, ದ್ವಿಬಂಧ ಮತ್ತು ತ್ರಿಬಂಧದಿಂದ ಜೋಡಣೆಗೊಂಡಿರಬಹುದು. ಎರಡನೆಯದಾಗಿ ಟೆಟ್ರಾವೇಲೆನ್ಸಿ. ಕಾರ್ಬನ್ನ ವೇಲೆನ್ಸಿ 4. ಇದರಿಂದಾಗಿ ಕಾರ್ಬನ್ 4 ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಏಕವೇಲೆನ್ಸಿಯ ಧಾತುಗಳೊಂದಿಗೆ ಜೋಡಣೆಗೊಳ್ಳುವ ಸಾಮರ್ಥ್ಯ ಹೊಂದಿದೆ. ಕಾರ್ಬನ್ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್, ಕ್ಲೋರಿನ್ ಇತ್ಯಾದಿ ಹಲವಾರು ಧಾತುಗಳೊಂದಿಗೆ ಸಂಯುಕ್ತಗಳನ್ನು ಉಂಟುಮಾಡುತ್ತದೆ. ಕಾರ್ಬನ್ ಇತರ ಧಾತುಗಳೊಂದಿಗೆ ಉಂಟುಮಾಡುವ ಬಂಧಗಳು ಸಾಕಷ್ಟು ಪ್ರಬಲವಾಗಿದ್ದು ಈ ಸಂಯುಕ್ತಗಳನ್ನು ಹೆಚ್ಚು ಸ್ಥಿರವಾಗಿರುವಂತೆ ಮಾಡುತ್ತದೆ. ಕಾರ್ಬನ್ ಪ್ರಬಲ ಬಂಧಗಳನ್ನು ಉಂಟುಮಾಡಲು ಕಾರಣ ಅವರ ಗಾತ್ರ ಚಿಕ್ಕದಾಗಿರುವುದು. ಇದು ಹಂಚಿಕೊಂಡ ಇಲೆಕ್ಟ್ರಾನ್ಗಳನ್ನು ಪರಮಾಣು ಬೀಜಕೇಂದ್ರವು ಪ್ರಬಲವಾಗಿ ಹಿಡಿದಿಟ್ಟುಕೊಳ್ಳುವಂತೆ ಮಾಡುತ್ತದೆ. ದೊಡ್ಡ ಪರಮಾಣುಗಳನ್ನು ಹೊಂದಿರುವ ಧಾತುಗಳು ಉಂಟುಮಾಡುವ ಬಂಧಗಳು ಹೆಚ್ಚು ದುರ್ಬಲವಾಗಿರುತ್ತದೆ. ಕಾರ್ಬನ್ ಸಂಯುಕ್ತಗಳನ್ನು 2 ಗುಂಪುಗಳಾಗಿ ವರ್ಗೀಕರಿಸಬಹುದು. ಅವು 1 ಪರ್ಯಾಪ್ತ ಸಂಯುಕ್ತಗಳು ಮತ್ತು 2 ಅಪರ್ಯಾಪ್ತ ಸಂಯುಕ್ತಗಳು. ನಾವೀಗ ಮೊದಲನೇದಾದ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಂದ ತಿಳ್ಕೊಳ್ಳೋಣ. ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧವಿದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎನ್ನುತ್ತಾರೆ. ಎರಡನೆಯದಾಗಿ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಕಾರ್ಬನ್ ಸಂಯುಕ್ತಗಳಲ್ಲಿ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ, ತ್ರಿಬಂಧಗಳಿದ್ದರೆ ಅಂತಹ ಸಂಯುಕ್ತಗಳನ್ನು ಅಪರ್ಯಾಪ್ತ ಸಂಯುಕ್ತಗಳು ಎನ್ನುವರು. ನಂತರ ಹೈಡ್ರೋಕಾರ್ಬನ್ಗಳೆಂದರೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಾರ್ಬನ್ ಮತ್ತು ಹೈಡ್ರೋಜನ್ಗಳನ್ನು ಮಾತ್ರ ಹೊಂದಿರುವ ಎಲ್ಲ ಕಾರ್ಬನ್ ಸಂಯುಕ್ತಗಳನ್ನು ಹೈಡ್ರೋಕಾರ್ಬನ್ಗಳು ಅಂತ ಕರೀತಾರೆ. ಹೈಡ್ರೋಕಾರ್ಬನ್ಗಳಲ್ಲಿ 2 ವಿಧ. ಅವು ಪರ್ಯಾಪ್ತ ಮತ್ತು ಅಪರ್ಯಾಪ್ತ. ಮೊದಲನೆಯದಾಗಿ ಪರ್ಯಾಪ್ತ ಹೈಡ್ರೋಕಾರ್ಬನ್. ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಮಾತ್ರ ಇರುತ್ತದೆ. ಎಲ್ಲ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಆಲ್ಕೇನ್ಗಳು ಅಂತ ಕರೀತಾರೆ. ಈ ಸಂಯುಕ್ತಗಳ ಸಾಮಾನ್ಯ ಸೂತ್ರ CnH2n+2. ಈ ಸಂಯುಕ್ತಗಳು ಅಪರ್ಯಾಪ್ತ ಸಂಯುಕ್ತಗಳಿಗೆ ಹೋಲಿಸಿದಾಗ ಹೆಚ್ಚು ಕ್ರಿಯಾಶೀಲವಾಗಿರುವುದಿಲ್ಲ. ಈ ಗುಂಪಿನಲ್ಲಿ ಬರುವ ಸಂಯುಕ್ತಗಳು ಏನ್ ಎಂಬ ಅಂತ್ಯಪದದಿಂದ ಕೂಡಿರುತ್ತವೆ. ಉದಾಹರಣೆ ಮೀಥೇನ್, ಈಥೇನ್ ಇತ್ಯಾದಿ. ಎರಡನೆಯದಾಗಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಕಾರ್ಬನ್ ಪರಮಾಣುಗಳ ನಡುವೆ 1 ಅಥವಾ ಹೆಚ್ಚು ದ್ವಿಬಂಧ ಮತ್ತು ತ್ರಿಬಂಧಗಳನ್ನು ಹೊಂದಿದ್ದರೆ ಅವುಗಳನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳೆಂದು ಕರೆಯುತ್ತಾರೆ. ಉದಾಹರಣೆಗೆ ಈಥೀನ್, ಈಥೈನ್ ಇತ್ಯಾದಿ.
ಅಪರ್ಯಾಪ್ತ ಸಂಯುಕ್ತಗಳು ಪರ್ಯಾಪ್ತ ಸಂಯುಕ್ತಗಳಿಂದ ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ. ಇವುಗಳನ್ನು ಪುನಃ ಎರಡು ಭಾಗಗಳಾಗಿ ವಿಂಗಡಿಸಬಹುದು. ಅವುಗಳು ಆಲ್ಕೀನ್ಗಳು ಮತ್ತು ಆಲ್ಕೈನ್ಗಳು. ಆಲ್ಕೀನ್ಗಳು ಕಾರ್ಬನ್ ಮತ್ತು ಕಾರ್ಬನ್ ನಡುವೆ ಒಂದು ಅಥವಾ ಹೆಚ್ಚು ದ್ವಿಬಂಧಗಳಿದ್ದರೆ ಅವುಗಳನ್ನು ಆಲ್ಕೀನ್ಗಳು ಎನ್ನುತ್ತಾರೆ. ಈ ಸಂಯುಕ್ತಗಳ ಸಾಮಾನ್ಯ ಸೂತ್ರ CnH2n. ಈ ಸಂಯುಕ್ತಗಳ ಹೆಸರು ಈನ್ ಎಂಬ ಅಂತ್ಯಪದಗಳನ್ನು ಹೊಂದಿರುತ್ತದೆ. ಉದಾಹರಣೆ ಈಥೀನ್, ಪ್ರೋಪೀನ್ ಇತ್ಯಾದಿ. ಎರಡನೆಯದಾಗಿ ಆಲ್ಕೈನ್ಗಳು. ಕಾರ್ಬನ್ ಮತ್ತು ಕಾರ್ಬನ್ ನಡುವೆ ಒಂದು ಅಥವಾ ಹೆಚ್ಚು ತ್ರಿಬಂಧಗಳಿದ್ದರೆ ಅವುಗಳನ್ನು ಆಲ್ಕೈನ್ಗಳು ಎನ್ನುತ್ತಾರೆ. ಈ ಸಂಯುಕ್ತಗಳ ಸಾಮಾನ್ಯ ಸೂತ್ರ CnH2n-2. ಈ ಸಂಯುಕ್ತಗಳ ಹೆಸರು ಐನ್ ಎಂಬ ಅಂತ್ಯಪದವನ್ನು ಹೊಂದಿರುತ್ತದೆ. ಉದಾಹರಣೆ ಈಥೈನ್, ಪ್ರೋಪೈನ್ ಇತ್ಯಾದಿ. ಈ ಮೇಲಿನ ಎಲ್ಲ ಸಾಮಾನ್ಯ ಸೂತ್ರಗಳಲ್ಲಿ n ಎಂಬುದು ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ. ಈಗ ನಾವು ಕಾರ್ಬನ್ ಸಂಯುಕ್ತಗಳು 1ರಿಂದ 6 ಪರಮಾಣುಗಳನ್ನು ಹೊಂದಿರುವ ಸಂಯುಕ್ತಗಳ ಹೆಸರು ಮತ್ತು ರಚನೆಗಳನ್ನು ಕೆಳಗಿನ ಕೋಷ್ಟಕ ಮುಖಾಂತರ ಕಲಿಯೋಣ. ಕಾರ್ಬನ್ ಮತ್ತು ಹೈಡ್ರೋಜನ್ ಹೊಂದಿರುವ ಪರ್ಯಾಪ್ತ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ವಿನ್ಯಾಸ. ಕಾರ್ಬನ್ನ ಪರಮಾಣು ಸಂಖ್ಯೆ 1, ಹೆಸರು ಮೀಥೇನ್, ಅಣುಸೂತ್ರ CH4, ರಚನಾ ವಿನ್ಯಾಸ ಕೋಷ್ಟಕದಲ್ಲಿ ಗಮನಿಸಿ. ಕಾರ್ಬನ್ನ ಪರಮಾಣು ಸಂಖ್ಯೆ 2, ಹೆಸರು ಈಥೇನ್, ಅಣುಸೂತ್ರ C2H6, ರಚನಾ ವಿನ್ಯಾಸ ಕೋಷ್ಟಕದಲ್ಲಿ ಗಮನಿಸಿ. ಕಾರ್ಬನ್ನ ಪರಮಾಣು ಸಂಖ್ಯೆ 3, ಹೆಸರು ಪ್ರೋಪೇನ್, ಅಣುಸೂತ್ರ C3H8, ರಚನಾ ವಿನ್ಯಾಸ ಕೋಷ್ಟಕದಲ್ಲಿ ಗಮನಿಸಿ. ಕಾರ್ಬನ್ನ ಪರಮಾಣು ಸಂಖ್ಯೆ 4, ಹೆಸರು ಬ್ಯೂಟೇನ್. ಈಗ ನಾವು ಬ್ಯೂಟೇನ್ ಅನ್ನು ತೆಗೆದುಕೊಂಡು ಗಮನಿಸೋಣ. ಇದರ ಅಣುಸೂತ್ರ C4H10. ಇದನ್ನು ಎರಡು ರೀತಿ ರಚಿಸಬಹುದು. ಈ ಎರಡು ರಚನೆಗಳು ಒಂದೇ ಅಣುಸೂತ್ರ C4H10 ಅನ್ನು ಹೊಂದಿದೆ. ಈ ರೀತಿ ಒಂದೇ ಅಣುಸೂತ್ರವನ್ನು ಹೊಂದಿದ್ದು ವಿಭಿನ್ನ ರಚನೆಗಳನ್ನು ಹೊಂದಿರುವ